ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ 2A ಮೀಸಲಾತಿ ಆಗ್ರಹಿಸಿ ಹೋರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿಯೇ ಪೊಲೀಸರು ಪಂಚಮಸಾಲಿಗರ ಮೇಲೆ ಲಾಠಿಚಾರ್ಜ್ ಮಾಡಿರುವುದನ್ನು ಖಂಡಿಸಿ ಚಿಕ್ಕೋಡಿ ತಾಲೂಕಿನ ಯಡೂರ ಗ್ರಾಮದಲ್ಲಿ ಪಂಚಮಸಾಲಿಯ ಸಮುದಾಯದವರು ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಾರಂಭದಲ್ಲಿ ರಾಣಿ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಹೋರಾಟಕ್ಕೆ ಚಾಲನೆಯನ್ನು ನೀಡಲಾಗಿದ್ದು, ಯಡೂರ ಗ್ರಾಮದಲ್ಲಿನ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬಳಿಕ ಪ್ರತಿಭಟನೆಯ ಕಾವು ಹೆಚ್ಚಾಗುತ್ತಿದ್ದಂತೆ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಪಂಚಮಸಾಲಿಗರು ಹೊರಹಾಕಿದ್ದಾರೆ. ಬಳಿಕ ಪಂಚಮಸಾಲಿ ಸಮಾಜದ ಮುಖಂಡರಾದ ತೇಜಗೌಡ ಪಾಟೀಲ್ ಮಾತನಾಡಿದ್ದು, ಇದೇ ವೇಳೆ ವೀರಗೌಡ ಪಾಟೀಲ್ ಕೂಡ ಮಾತನಾಡಿದ್ದು ಹೀಗೆ. ಮೊನ್ನೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಲಿಂಗಾಯತ್ ಬಾಂಧವರು 2A ಮೀಸಲಾತಿಗಾಗಿ ಪ್ರತಿ ವರ್ಷ ಈಗ 4 ವರ್ಷ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಾವು ಅತ್ಯಂತ ಶಾಂತ ರೀತಿಯಿಂದ ನಾವು ಯಾವತ್ತೂ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಅಧಿಕಾರಿಗಳು ಲಿಂಗಾಯತ ಧರ್ಮೀಯರ ಮೇಲೆ ಅನ್ಯಾಯವಾಗಿ ಲಾಠಿ ಚಾರ್ಜ್ ಮಾಡಿ ಎಷ್ಟೋ ಲಿಂಗಾಯತರಿಗೆ ಜೀವಹಾನಿಗಾಗಿ ತಲೆ ಹೊಡೆಯುವಂಥ ಕೆಲಸ ನಾವು ಮಾಡಿದ್ದಾರೆ. ಇಂಥ ಇದುವರೆಗೆ ಯಾವ ಹೋರಾಟಗಾರರಿಗೂ ಕೈ ಹಚ್ಚುವಂಥ ಕೆಲಸ ಯಾರೂ ಮಾಡಿರಲಿಲ್ಲ. ಆದರೆ ಈ ದುಷ್ಟ ಸರ್ಕಾರ ಒಂದು ಲಿಂಗಾಯತ ಅಮಾಯಕರ ಮ್ಯಾಗ ಅನ್ಯಾಯವಾಗಿ ಲಾಠಿ ಚಾರ್ಜ್ ಮಾಡಿಸಿ ಇದೊಂದು ಕೆಟ್ಟ ಹೆಸರು ಸರ್ಕಾರಕ್ಕೆ ಇದು ಬರ್ತದೆ. ಮತ್ತು ಈಗಾಗಲೇ ಎಷ್ಟೋ ಜನ ಪೊಲೀಸ್ ಸ್ಟೇಷನ್ ಸುಟ್ಟರು, ಜೀಪ್ ವಾಹನಗಳು ಸುಟ್ಟರು. ಅಂಥವರೆಲ್ಲ ಅಮಾಯಕರ ಅಂತೇಳಿ ಅವ್ರನ್ನ ಬಿಟ್ಟರು, ಅವ್ರನ್ನ ನಿರ್ದೋಷಿ ಮಾಡಿದ್ರು. ಆದರೆ ನಾವು ಯಾವ ಅನ್ಯಾಯನೂ ಮಾಡಿಲ್ದಾರ್ದು ಇವತ್ತು ಜೈಲ್ದೊಳಗೆ ಹಾಕಿದರು, ಅವ್ರ ಮೇಲೆ ಕೇಸ್ ಮಾಡಿದರು. ಅದಕ್ಕೆ ಈ ಸರ್ಕಾರ ಕ್ಷಮಾ ಕೇಳಬೇಕು ಮತ್ತು ಕೇಸ್ ಮಾಡಿದಂಥ ಕೇಸ್ಗಳನ್ನೆಲ್ಲ ವಾಪಸ್ ಪಡಿಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ನಾವು ಯಡೂರು ಗ್ರಾಮದಲ್ಲಿ ಎಲ್ಲ ಪಂಚಮಸಾಲಿ ಸಮಾಜದ ಲಿಂಗಾಯತ ಸಮಾಜದ ಎಲ್ಲ ನಾಗರಿಕರು, ಹಿರಿಯರು, ಯುವಕರು ಸೇರಿ ಇವತ್ತು ನಾವು ಕಳೆದ ಕೂಡಲ ಸಂಗಮದ JM ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುವಂಥ 4 ವರ್ಷ ಅವಧಿಯಲ್ಲಿ ಹೋರಾಟದ ಅವಧಿಯಲ್ಲಿ 2A ಮೀಸಲಾತಿಗಾಗಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದಕ್ಕಾಗಿ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಪೂಜ್ಯವರ ನೇತೃತ್ವದಲ್ಲಿ ನಡೆಯುವಂಥ ಹೋರಾಟದಲ್ಲಿ ಇಡೀ ನಮ್ಮ ಲಿಂಗಾಯತ ಸಮಾಜದ ಬಾಂಧವರಿಗೆ ಲಾಠಿ ಚಾರ್ಜ್ ಮಾಡುವ ಮೂಲಕ ನಮ್ಮನ್ನು ಹಕ್ಕನ್ನು ಹತ್ತಿಕ್ಕುವಂಥ ಪ್ರಯತ್ನ ಸರ್ಕಾರ ಮಾಡ್ತಾಯಿದೆ. ನಮ್ಮ ಸರ್ಕಾರ ಇದ್ದರೂ ನಮಗೆ ಭಾಳಷ್ಟು ಒಂದು ವಿಷಾದ ಆಗ್ತಿತ್ತು ನಮ್ಗೆ. ಅದಕ್ಕಾಗಿ ನಾವು ಇಡೀ ಲಿಂಗಾಯತ ಸಮಾಜದ ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ಅನೇಕ ನಮ್ಮ ನಾಯಕರಿಗೆ ನಾವು ವಿನಂತಿ ಈ ಮೂಲಕ ಮಾಡ್ತೀನಿ. ನಾವು ಈ ಹೋರಾಟಕ್ಕೆ ನೀವು ಭೀ ಕೈ ಜೋಡಿಸಬೇಕು, ಮುಂದಾಳತ್ವ ವಹಿಸಬೇಕು. ನಮ್ಮ ಈ ಏನು ಮನೆ ಲಾಠಿ ಚಾರ್ಜ್ ಆಗೈತಿ ಅದಕ್ಕೆ ಸರ್ಕಾರ ಕ್ಷಮಾಪಣೆ ಕೊಡಬೇಕು. ಇದಕ್ಕೆ ಮುಂದಿನ ದಿನಮಾನದಲ್ಲಿ ನಮ್ಮ ಈ ರಾಜ್ಯಕ್ಕೆ ನಮ್ಮ ಪಕ್ಷಕ್ಕೆ ಬಹಳಷ್ಟು ಸಮಾಜ ಕೆಟ್ಟ ಕೆಲಸ ಸಂದೇಶ ಹೋಗ್ತೈತಿ. ಅದಕ್ಕಾಗಿ ಅಧಿಕಾರಿಗಳು ಮತ್ತು ಪೊಲೀಸ್ ಎಲ್ಲರೂ ಕೂಡಿ ನಮ್ಮನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಯಡೂರು ಗ್ರಾಮದಲ್ಲಿ ಈ ಬೆಂಬಲಿತವಾಗಿ ನಾವು ಇವತ್ತು ಜಾಥಾವನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೆ ಎಲ್ಲ ನಮ್ಮ ಬಾಂಧವರು ಇವತ್ತು ಸೇರಿದ್ದಾರೆ. ಅದಕ್ಕಾಗಿ ಇದೇ ರೀತಿಯಾಗಿ ಈ ಹೋರಾಟವನ್ನು ಮುಂದುವರಿಸೋಣ ಅಂತ ಈ ಮಾತನ್ನು ಹೇಳಿ. ಈ ಸಂದರ್ಭದಲ್ಲಿ ಅಮಿತ್ ಪಾಟೀಲ್, ಸುರೇಶ್ ಕಾಗವಾಡೆ, ಡಾಕ್ಟರ್ ಜಿನೇಂದ್ರ ಉಗಾರೆ, ಸಚಿನ್ ಪಾಟೀಲ್ ಸೇರಿದಂತೆ ಇತರರು ಮತ್ತು ಯಡೂರ ಗ್ರಾಮದ ಪಂಚಮಸಾಲಿ ಸಮಾಜದ ಪ್ರತಿಯೊಬ್ಬ ಬಾಂಧವರು ಕೂಡ ಈ ವೇಳೆ ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ರಾಜು ಮೊಂಡೆ, BB5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.